ಮೋದಿ ಸರ್ಕಾರದಿಂದ ಯುಪಿಐ ಬಳಕೆದಾರರಿಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ನೀವು ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಲೇಬೇಕು. ಮೋದಿ ಸರ್ಕಾರದಿಂದ ಇದೀಗ ಯುಪಿಐ ಬಳಕೆದಾರರಿಗೆ ಬಿಗ್ ಶಾಕ್. ನೀವು ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತಿದ್ದೀರಾ? ಹಾಗಿದ್ರೆ ನೀವು ಈ ಸ್ಟೋರಿನ ನೋಡಲೇಬೇಕು. 2,000 ರೂಪಾಯಿಗಿಂತ ಹೆಚ್ಚಿನ ಹಣ ಪೇ ಮಾಡಿದ್ರೆ ಶುಲ್ಕ ಕಟ್ಟಬೇಕು. ಯುಪಿಐ ಪಾವತಿದಾರರಿಗೆ ಬಂತು ಈ ಒಂದು ಹೊಸ ರೂಲ್ಸ್. ಯಾರ್ಯಾರಿಗೆ ಈ ಹೊಸ ರೂಲ್ಸ್ ಅನ್ವಯ ಆಗುತ್ತೆ? ಇನ್ನು ಮುಂದೆ 2,000 ರೂಪಾಯಿಗಿಂತ ಹೆಚ್ಚಿನ ಹಣ ವರ್ಗಾವಣೆಗೆ ಶುಲ್ಕ ಇದೆ. ಹಿಂದಿನಂತೆ ಹೆಚ್ಚಿನ ಹಣ ಟ್ರಾನ್ಸ್ಫರ್ ಮಾಡಲು ಬರೋದಕ್ಕೆ ಆಗಲ್ಲ. ಮೊದಲೆಲ್ಲ 1 ಲಕ್ಷದ ಒಳಗೆ ಪೇ ಮಾಡಿದ್ರೆ ಶುಲ್ಕ ಇರಲಿಲ್ಲ. ಆದ್ರೀಗ 2,000 ರೂಪಾಯಿ ಮೇಲ್ಪಟ್ಟು ಹಣ ವರ್ಗಾವಣೆಗೆ ಶುಲ್ಕ ಅನ್ನುವಂತಹ ಪ್ರಶ್ನೆ ಯಾಕೆ? ಯಾವಾಗಿನಿಂದ ಇದು ಜಾರಿಗೆ ಬರುತ್ತೆ? ಈ ಹೊಸ ರೂಲ್ಸ್ ಗೊತ್ತಾ? ಯಾಕೆ ಈ ರೂಲ್ಸ್ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ? ನಿಮ್ಮ ಅಶ್ವಮೇಘ ನ್ಯೂಸ್ ನಲ್ಲಿ ಕುರಿತು ಕಂಪ್ಲೀಟ್ ಮಾಹಿತಿ ಇರುವಂತದ್ದು ನೋಡಿ. ಇನ್ನು ಯುಪಿಐ ಈಗ ಶುಲ್ಕ ಪಾವತಿ ಮಾಡೋದಕ್ಕೆ ರೆಡಿ ಆಗಲೇಬೇಕು. ಬಳಕೆದಾರರು ಯುಪಿಐ ಬಳಕೆದಾರರಿಗೆ ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು ಮೋದಿ ಸರ್ಕಾರ. ಫೋನ್ ಪೇ ಹಾಗೆ ಗೂಗಲ್ ಪೇ ಯೂಸ್ ಮಾಡೋರು ಈ ಸ್ಟೋರಿನ ನೋಡ್ಲೇಬೇಕು. ಯಾಕಂತಂದ್ರೆ ಒಂದಷ್ಟು 2,000 ರೂಪಾಯಿಗಿಂತ ಹೆಚ್ಚಿನ ಹಣ ಪೇ ಮಾಡಿದ್ರೆ ಶುಲ್ಕ ಕಟ್ಟಲೇಬೇಕು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಯಾಕೆ ಅನ್ನುವಂಥ ಕಾರಣ ಕೂಡ ಇದೆ. ಆದ್ರೆ ಈ ಒಂದು ಸಾಮಾನ್ಯ ಜನರು ಚಿಂತನೆ ಮಾಡಬೇಕಾಗಿಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಪಾವತಿ ಆದ್ರೆ ಶುಲ್ಕ ವಿಧಿಸಲ್ಲ. ವ್ಯಾಪಾರಿಗಳಿಗೆ ಪಾವತಿಸಿದ್ರೆ ಮಾತ್ರ ಈ ಶುಲ್ಕ ಅನ್ವಯ ಆಗುತ್ತೆ. 2,000 ರೂಪಾಯಿಗಿಂತ ಹೆಚ್ಚಿನ ಹಣ ಪಾವತಿ ಆದ್ರೆ ಶುಲ್ಕ ಸಾಧ್ಯತೆ. ಈ ಶುಲ್ಕದ ಪ್ರಮಾಣ 0.25ರಿಂದ 0.4% ಇರುತ್ತೆ. ಜನಸಾಮಾನ್ಯರೇನೋ ಚಿಂತೆ ಮಾಡಬೇಕಾಗಿಲ್ಲ, ಹೌದು. ಆದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಪಾವತಿ ಆದ್ರೆ ಶುಲ್ಕ ವಿಧಿಸಲ್ಲ, ರೈಟ್. ವ್ಯಾಪಾರಿಗಳಿಗೆ ಪಾವತಿಸಿದ್ರೆ ಮಾತ್ರ ಈ ಶುಲ್ಕ ಅನ್ವಯ ಆಗುತ್ತೆ. 2,000 ರೂಪಾಯಿಗಿಂತ ಹೆಚ್ಚಿನ ಹಣ ಪಾವತಿ ಆದ್ರೆ ಶುಲ್ಕ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಹೆಂಗೋದ್ರೂ ಕೂಡ ಒಟ್ನಲ್ಲಿ ಬರೋದೇ ಸಮಸ್ಯೆ ಜನಸಾಮಾನ್ಯರಿಗೆ. ಯಾವೆಲ್ಲ ವಹಿವಾಟಿಗೆ ಶುಲ್ಕ? ವರ್ಷಕ್ಕೊಮ್ಮೆ 1.5 ಕೋಟಿ ವಹಿವಾಟು ಅಂದ್ರೆ 1.5 ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿದ್ರೆ ಅಂತವ್ರಿಗೆ ಶುಲ್ಕ ಅಂತೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಹಣ ಕಳಿಸಿದ್ರೆ ಶುಲ್ಕ ಅನ್ವಯ ಆಗಲ್ಲ. ಸಂಸತ್ತಿನಲ್ಲಿ ಮಸೂದೆ ಮಂಡನೆ ಮಾಡಿರುವಂತಹ ಕೇಂದ್ರ ಸರ್ಕಾರ ಈ ಒಂದು ಕುರಿತಾಗಿ ವರ್ಷಕ್ಕೆ 1.5 ಕೋಟಿ ವಹಿವಾಟು ಮಾಡಿದ್ರೆ, ಏನಾದ್ರೂ 1.5 ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿದ್ರೆ ಅಂತವರಿಗೆ ಈ ಶುಲ್ಕ ಅನ್ವಯ ಆಗುತ್ತಂತೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಹಣ ಕಳಿಸಿದ್ರೆ ಶುಲ್ಕ ಅನ್ವಯ ಆಗಲ್ಲ. ಸಂಸತ್ತಿನಲ್ಲಿ ಮಸೂದೆ ಮಂಡನೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಈ ಕುರಿತಾಗಿ. ವರ್ಷಕ್ಕೆ 1.5 ಕೋಟಿ ವಹಿವಾಟು ಮಾಡಿದ್ರೆ, ಜೊತೆಗೆ 1.5 ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿದ್ರೆ ಅಂಥವ್ರಿಗೆ ಇದು ಶುಲ್ಕ ಅನ್ವಯ ಆಗುತ್ತೆ. ಒಂದ್ ವೇಳೆ ವ್ಯಕ್ತಿಯಿಂದ ವ್ಯಕ್ತಿಗೆ ನಾವು ಹಣ ಏನಾದರೂ ಕಳಿಸಿದ್ವಿ ಅಂತಂದ್ರೆ ಆಗ ಶುಲ್ಕ ಅನ್ವಯ ಆಗಲ್ಲ ಅಂತ ಇನ್ನು ಸಂಸತ್ನಲ್ಲಿ ಮಸೂದೆ ಮಂಡನೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಮೋದಿ ಸರ್ಕಾರದಿಂದ ಇದೀಗ ಯುಪಿಐ ಬಳಕೆದಾರರಿಗೆ ಶಾಕ್ ಎದುರಾಗಿರುವಂಥದ್ದು. 2,000 ರೂಪಾಯಿಗಿಂತ ಅಧಿಕ ಹಣ ಏನಾದರೂ ನೀವು ಪೇ ಮಾಡಿದ್ರೆ ಶುಲ್ಕ ಕಟ್ಟಬೇಕು. ಸಾಮಾನ್ಯರಿಗೆ ಇದು ಅನ್ವಯ ಆಗಲ್ಲ, ಜನಸಾಮಾನ್ಯರಿಗೆ. ವ್ಯಾಪಾರಸ್ಥರಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಅಂತ ಗೊತ್ತಾಗ್ತಿಲ್ಲ. ಈಗೇನಾದ್ರೂ ನಾವೇನಾದ್ರೂ ಅಂಗಡಿಗೆ ಹೋಗ್ಬಿಟ್ಟು 5,000 ಆಯ್ತು ಅಂತಂದ್ರೆ ನಾವು ಅವ್ರ ವ್ಯಕ್ತಿಯಿಂದ ವ್ಯಕ್ತಿಗೆ ಹಂಗಂದ್ರೆ ಶುಲ್ಕ ಪಾವತಿ ಆಗಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಇವ್ರು ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಥವಾ ಏನು ಹೇಳಿದ್ದಾರೆ ಅಂತ. ವ್ಯಾಪಾರಿಗಳಿಗೆ ಅಂತನೋ ಅಥವಾ ಈಗ ಜನಸಾಮಾನ್ಯರಿಗೆ ಹೊಡ್ತಾ ಇಲ್ಲ. ಆದ್ರೂ ಹೆಂಗೆ ಬಂದ್ರು ಕೂಡ ಜನಸಾಮಾನ್ಯರಿಗೆ ಅದು ಹೊಡ್ತಾ ಬೀಳೋದು. ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ, ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಒಂದು ಹಣ ಟ್ರಾನ್ಸ್ಫರ್ ಆದ್ರೆ ಶುಲ್ಕ ಇಲ್ಲ, ಆದ್ರೆ ವ್ಯಾಪಾರಿಗಳಿಗೆ ಮಾತ್ರ ಶುಲ್ಕ ಅನ್ನುವಂಥದ್ದು